ಡಿಕೆ ಶಿವಕುಮಾರ್ಗೆ ಅಭಿನಂದನೆ ಹೇಳಿದ್ದೇನೆ ಅಂತ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಮಾತನಾಡಿದ್ರು. ಸಿದ್ದರಾಮಯ್ಯ ಅವರೇ ಅನೌನ್ಸ್ ಮಾಡಿ ರಾಜೀನಾಮೆ ಕೊಡ್ತಾರೆ ಅಂತ ತಿಳಿಸಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿದ ಮೇಲೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಭಿನಂದನೆ ಸಲ್ಲಿಸಿ ಬಂದಿದ್ದಾರೆ ದೇಶಪಾಂಡೆ. ಡಿಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ನಾ ಬಂದಿದ್ದೆ, ಅಭಿನಂದನೆ ಮಾಡಿ ಹೊರಟಿದ್ದೇನೆ. ಮತ್ತು ನಾ ಏನು ಡಿಸ್ಕಸ್ ಮಾಡಿಲ್ಲ, ಗೊತ್ತಲ್ಲ. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಅವ್ರ ಕಡೆ ತಿಳ್ಕೊಂಡೆ ನಾನು. ಅದ ನಂತರ ಮೋಸ್ಟ್ಲಿ CM ಡೆಪ್ಯೂಟಿ CM ಡೆಲ್ಲಿ ಹೋಗ್ಬೋದು. ಅದಾದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಮುಂದಿನ ಪ್ರಕ್ರಿಯೆ ಏನದೆ, ನಾಯಕತ್ವ ಏನು ಆರಿಸ್ಬೇಕು, ಅದು ನಡೀತದೆ. CLP ಸಭೆ ಬಗ್ಗೆ ಏನಾದರೂ CLP ಬಗ್ಗೆ ಯಾವುದೂ ನಿರ್ಧಾರ ಆಗಿಲ್ಲ. ನನ್ನ ಮುಂದೆ ಮಾತಾಡಿದೆ, ಬಟ್ ಅದು ಅಲ್ಟಿಮೇಟ್ಲಿ ಮಾಡಬೇಕಾಗ್ತದೆ, ಅದು ಮಾಡ್ತಾರೆ. ಅದು ಅದು ಹೆಂಗೆ ಡಿಸ್ಕಸ್ ಆಗ್ತದೆ ರೀ? ಇವು ರೆಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು, ಅದರಂತರ CLP ಕರಿಬೇಕು. CLP ಅಲ್ಲದೆ ಒಂದು ಫಾರ್ಮ್ಯಾಲಿಟಿ ಇದ್ರು ರೆಸಲ್ಯೂಷನ್ ಮಾಡಬೇಕಾಗ್ತದಲ್ಲ. ರೆಸಲ್ಯೂಷನ್ ಮಾಡಿದ ನಂತರ ಮುಂದಿನ ಕ್ರಮ ಆಗ್ತದೆ. ಚಾನ್ಸಸ್ ಇರ್ಬೋದು. ಸಿದ್ದರಾಮಯ್ಯ ಅಂತ ನಾಯಕರನ್ನ ಕೆಳಗಿಳಿಸೋದು ಅಂತಂದ್ರೆ ಅದು ಬಹಳ ದೊಡ್ಡ ಸವಾಲಿನ ವಿಚಾರ. ಅಂಥದ್ದೊಂದು ಸವಾಲನ್ನ ಸಮರ್ಥವಾಗಿ ಎದುರಿಸಿ ಎಲ್ಲವನ್ನೂ ಸುಲಲಿತವಾಗಿ ಆಗುವಂತೆ ಮಾಡುವಂಥದ್ರಲ್ಲಿ ಯಶಸ್ವಿಯಾಗಿದೆ ಕೈ ಹೈಕಮಾಂಡ್. ಆ ಒಂದು ಬೆಳವಣಿಗೆ ಕಂಡು ಬರ್ತಾ ಇದೆ. ನಾವು ಪ್ರತಿನಿಧಿ ಹರೀಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಹರೀಶ್, ನಾವು ಗಮನಿಸಿದೀವಿ ಇಷ್ಟರವರೆಗೂ ಕೂಡ ಒಂದು ಅಧಿಕಾರ ಹಸ್ತಾಂತರ ಅಂತಂದ್ರೆ ಅದು ಯಾವತ್ತೂ ಕೂಡ ಅಷ್ಟು ಸುಲಭದ ಮಾತಲ್ಲ. ಕೈ ಹೈಕಮಾಂಡ್ಗೆ ಅದೇ ದೊಡ್ಡ ಕಗ್ಗಂಟಾಗಿತ್ತು, ಗೊಂದಲದ ಗೂಡಾಗಿತ್ತು. ಗೊಂದಲ ಬಗೆಹರಿಸಿ ಅಂತೇಳಿ ಅವರದ್ದೇ ಶಾಸಕರುಗಳು ಸಚಿವರು ಆಗ್ರಹಿಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಕೈ ಹೈಕಮಾಂಡ್ ಲೋ ಕಮಾಂಡ್ ಆಗ್ಬಿಡ್ತಾ ಅನ್ನುವಂಥ ಟೀಕೆಗಳನ್ನ ಎದುರಿಸ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್. ಆದರೆ ಕೊನೆಗೂ ಆ ಕ್ಷಣ ಬಂದಾಗ ಅದನ್ನು ನಿಭಾಯಿಸುವಲ್ಲಿ ಒಂದು ರೀತಿಯಲ್ಲಿ ಬೇರೆ ರಾಜ್ಯಗಳಲ್ಲಾದಂತಹ ಬೆಳವಣಿಗೆಯಿಂದ ಪಾಠ ಕಲಿತಂತಹ ಕೈ ಹೈಕಮಾಂಡ್ ಇಲ್ಲೆಲ್ಲೂ ಎಡವದಂತೆ ನೋಡ್ಕೊಳ್ತಾ ಸಫಲವಾಯ್ತಾ? ಯಾಕಂದ್ರೆ ಇವತ್ತು ಹಸ್ತಾಂತರ ಅಂದ್ರೆ ಅಥವಾ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಇಬ್ರು ನಾಯಕರ ನಾವು ನಡೆಯನ್ನ ಗಮನಿಸ್ತಾ ಹೋದಾಗ ಯಶಸ್ವಿಯಾಗಿದೆ ಕೈ ಹೈಕಮಾಂಡ್ ನಮ್ಮ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಅಂತ ಅನ್ಸುತ್ತೆ ನೋಡಿದ್ರೆ, ಅಲ್ವಾ? ಹೌದು ಪ್ರತಿಭಾ, ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ ಅದು ಕಾಂಗ್ರೆಸ್ ಪಕ್ಷವೇ ಕೈ ಸುಟ್ಟುಕೊಂಡಂತಹ ರೀತಿಯಲ್ಲಿ ಆಗಿತ್ತು. ಬಹು ಮುಖ್ಯವಾಗಿ ಪಂಜಾಬ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿನ ನಾಯಕತ್ವವನ್ನ ಬದಲಾವಣೆ ಮಾಡಿದಂತಹ ರೀತಿ ಅಂದ್ರೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನವಜೋತ್ ಸಿಂಗ್ ಸಿದ್ದು ಅವರು ಬಂಡಾಯ ಎದ್ದಿದ್ರು. ಅಂತಹ ಸಂದರ್ಭದಲ್ಲಿ ಚರಣ್ಜಿತ್ ಸಿಂಗ್ ಚೆನ್ನಿ ಅವರನ್ನ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಚುನಾವಣೆಗೆ ಹೋಗ್ಲಾಯ್ತು. ಆನಂತರ ಕಾಂಗ್ರೆಸ್ ಪಂಜಾಬ್ನಲ್ಲಿ ಸಂಕಷ್ಟವನ್ನು ಎದುರಿಸಿತು. ಜೊತೆಗೆ ಮಧ್ಯಪ್ರದೇಶದಲ್ಲೂ ಕೂಡ ಕಮಲ್ನಾಥ್ ವರ್ಸಸ್ ಸಿಂಧಿಯಾ ಅವರ ಮಧ್ಯೆ ಕೂಡ ಗಲಾಟೆ ಇತ್ತು. ಆಗಲೂ ಕೂಡ ಅದನ್ನ ಕಗ್ಗಂಟನ್ನ ಬಿಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಿಂಧಿಯಾ ಅವರು ಪಕ್ಷವನ್ನ ಬಿಟ್ಟೆ ಬಿಜೆಪಿಗೆ ಹೋದ್ರು. ನಂತರ ನಿರಂತರವಾಗಿ ಮಧ್ಯಪ್ರದೇಶದಲ್ಲಿ ಈಗ ಕಾಂಗ್ರೆಸ್ ಬಿಜೆಪಿ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದೆ. ಇನ್ನು ಬಹುಮುಖ್ಯವಾಗಿ ಅಸ್ಸಾಂದು ಕೂಡ ಇದೇ ಆಗಿತ್ತು. ತರುಣ್ ಗೊಗೊಯ್ ಹಾಗೂ ಹಿಮಂತ್ ಬಿಶ್ವ ಶರ್ಮಾ ನಡುವೆ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಹಿಮಂತ್ ಬಿಶ್ವ ಶರ್ಮಾ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದೇ ಸಿಟ್ಟಿಗೆ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಹೋದ್ರು. ಕಳೆದ ಕೆಲವು 3-4 ಟರ್ಮ್ ನಿಂದಲೂ ಕೂಡ ಈಗ ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವಂತಹದ್ದು ಕಾಂಗ್ರೆಸ್ ತನ್ನ ಸಂಪೂರ್ಣ ಅಸ್ತಿತ್ವವನ್ನ ಅಸ್ಸಾಂನಲ್ಲಿ ಕಳೆದುಕೊಳ್ಳುವಂತಹ ಸ್ಥಿತಿ ಎದುರಾಗಿದೆ. ಹೀಗಾಗಿ ಕರ್ನಾಟಕದ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಹಳಷ್ಟು ಎಚ್ಚರಿಕೆ ನಡೆಯನ್ನು ಇಟ್ಟಿರುವಂತಹದ್ದು. ಮತ್ತೆ ಬಹು ಮುಖ್ಯವಾಗಿ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಲ್ಲೂ ಕೂಡ ಹೈಕಮಾಂಡ್ ಯಶಸ್ವಿಯಾಗಿದೆ. ಬಹು ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರು ಯಾವ ನಿರ್ದೇಶನವನ್ನು ಕೊಡ್ತಾರೆ ಆ ನಿರ್ದೇಶನವನ್ನ ನಾನು ಪಾಲಿಸ್ತೀನಿ ಅನ್ನುವಂಥದ್ದು ಹೇಳ್ತಾ ಇದ್ರು. ಜನತೆಗೆ ಹೇಳ್ತಾ ಇದ್ರು ಹೈಕಮಾಂಡ್ ಯಾವ ಸಂದೇಶವನ್ನು ಕೊಡುತ್ತೆ, ಹೈಕಮಾಂಡ್ ಯಾವ ರೀತಿ ಹೇಳುತ್ತೆ ಆ ರೀತಿ ನಡ್ಕೊಳ್ತೀನಿ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಮೊನ್ನೆ ದೆಹಲಿಗೆ ಭೇಟಿ ಆದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಮೀಟಿಂಗ್ಗೆ ಕೂತಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತ ಒಂದೇ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ. ಮರು ಯಾವುದೇ ಕೂಡ ಮಾತುಗಳನ್ನು ಕೂಡ ಸಿದ್ದರಾಮಯ್ಯ ಅವರು ಅಡಿಲ್ಲ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಅಷ್ಟು ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅವರು
ಸಿದ್ದರಾಮಯ್ಯ ಅವರ ಮೇಲೆ ಅಷ್ಟು ವಿಶ್ವಾಸವನ್ನು ಕೂಡ ಇಟ್ಟಿದ್ರು. ಮೊದಲ ಬಾರಿ ಮುಖ್ಯಮಂತ್ರಿ ಮಾಡುವಂತ ಸಂದರ್ಭ ಅಂದ್ರೆ ಈ ಕಳೆದ ಬಾರಿ 2023ರಲ್ಲಿ ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಎಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಫೈಟ್ ಅನ್ನ ಕೊಟ್ಟರು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಈ ಸಂದರ್ಭದಲ್ಲಿ ಅನ್ನುವಂತ ಫೈಟ್ ಅನ್ನ ಕೊಟ್ಟರು ಕೂಡ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಪರ ನಿಂತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು, ನಂತರ ಏನಿದ್ರು ನೋಡುವ ಅನ್ನುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ರು. ಹಾಗೆ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯಂತ ವಿಶ್ವಾಸ ಇಟ್ಟಿದ್ರು ಅನ್ನುವಂತಹದ್ದು. ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಯಾವುದೇ ನಾಯಕರುಗಳು ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆಪ್ತವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದು ಇಷ್ಟೇ, ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅವರು ಯಾವ ಸೂಚನೆಯನ್ನು ಕೊಡ್ತಾರೆ ಆ ಸೂಚನೆಯನ್ನ ಪಾಲಿಸ್ತೀನಿ ಅನ್ನುವಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಪಾಲಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆ ಹಿಂದಿನ ವಿಚಾರ ಏನಿತ್ತು, ಮತ್ತೆ ದೆಹಲಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಹೀಗೆ ಮುಂದಿನ ನಡೆ ಏನು ಎಲ್ಲವನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಜನರ ಮುಂದೆ ಸುದ್ದಿಗೋಷ್ಠಿಯ ಮೂಲಕ ತೆರಳಲಿದ್ದಾರೆ. ಅಂತೂ ಹೈಕಮಾಂಡ್ ಈ ಎಲ್ಲ ಕಗ್ಗಂಟನ್ನ ಪರಿಹರಿಸಿದೆ. ಆದ್ರೆ ಮುಂದೆ ಕೂಡ ಚಾಲೆಂಜ್ ಇದೆ. ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಹೇಗಾಗಿರುತ್ತೆ, ಅವರ ಚಟುವಟಿಕೆಗಳು ಹೇಗಾಗಿರುತ್ತೆ, ಮತ್ತೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ವಿಶ್ವಾಸದ ಮೂಲಕ ಮುನ್ನಡೆಸ್ಕೊಂಡು ಹೋಗ್ತೀನಿ ಅನ್ನುವಂತಹ ಭರವಸೆಯನ್ನ ಇವತ್ತಿನ ಮೀಟಿಂಗ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅಲ್ಲಿ ಏನಾದ್ರೂ ಒಂದ್ ವೇಳೆ ವ್ಯತ್ಯಾಸ ಆಯ್ತು ಅಂತಂದ್ರೆ ಎಲ್ಲವೂ ಕೂಡ ಮತ್ತೆ ಉಲ್ಟಾ ಆಗುವಂತಹ ಸಾಧ್ಯತೆ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಎದುರಿಸಿದಂತಹ ಸ್ಥಿತಿನೇ ಕಾಂಗ್ರೆಸ್ ಕೂಡ ಎದುರಿಸಬೇಕಾಗತ್ತೆ. ಈ ಒಂದು ಎಚ್ಚರಿಕೆ ಕೂಡ ಈಗ ಕಾಂಗ್ರೆಸ್ ಮೇಲೆ ಇರುವಂತಹದ್ದು. ಪ್ರತಿಮಾ, ಎಸ್ ಹರೀಶ್, ಎಚ್ಚರಿಕೆ ಹೆಜ್ಜೆ ಇಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಪಕ್ಷಕ್ಕೂ ಇದೆ, ಜೊತೆಗೆ ನಾಯಕರುಗಳಿಗೂ ಕೂಡ ಇರುವಂತದ್ದು.